ಓಂ ನಮಃ ಶಿವಾಯ. ಪ್ರಿಯ ತುಲಾರಾಶಿಯವರಿಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಬದುಕಿನಲ್ಲಿ ಮುಂಬರುವ 4 ದಿನಗಳು ಕೇವಲ ಸಾಮಾನ್ಯ ದಿನಗಳು ಖಂಡಿತ ಅಲ್ಲ. ನವಗ್ರಹಗಳ ಚಲನೆಯು ನಿಮ್ಮ ಸೌಭಾಗ್ಯವನ್ನು ಒಮ್ಮೆಗೆ ಪಲ್ಲಟಗೊಳಿಸಲಿದೆ. ಹಲವು ದಿನಗಳಿಂದ ಅತ್ಯಂತ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಮಂಗಳಕರ ಸುದ್ದಿ ನಿಮ್ಮ ಗೃಹದ ಹೊಸ್ತಿಲನ್ನು ತಟ್ಟಲಿದೆ. ಆದರೆ ಅದೇ ಕಾಲಾವಧಿಯಲ್ಲಿ ಕೆಲವು ಜಾತಕರು ತಮ್ಮ ಜೀವನದ ಪಥದಲ್ಲಿ ಅತ್ಯಂತ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಬಹುದು. ಮೇ 18, 19, 20 ಮತ್ತು 21ರ ಈ ಪವಿತ್ರ ದಿನಗಳಲ್ಲಿ ತುಲಾರಾಶಿಯವರ ದಿವ್ಯಪ್ರೀತಿ, ವೃತ್ತಿ ಉದ್ಯೋಗ, ವ್ಯಾಪಾರ ವ್ಯವಹಾರ, ಧನಕನಕ ಮತ್ತು ಕೌಟುಂಬಿಕ ಆರೋಗ್ಯದ ಮೇಲೆ ಗ್ರಹಗತಿಗಳು ಹೇಗೆ ಪ್ರಭಾವ ಬೀರುತ್ತವೆ? ಯಾರು ಗರಿಷ್ಠ ಜಾಗರೂಕತೆಯಿಂದ ಇರಬೇಕು? ಯಾರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಒದಗಿ ಬರುತ್ತವೆ? ಯಾರ ಬದುಕಿನಲ್ಲಿ ಅದ್ಭುತ ಶುಭಯೋಗಗಳು ಆರಂಭವಾಗಲಿವೆ? ಈ ವಿವರಣೆಯಲ್ಲಿ ನೀವು ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೀರಿ. ಕೆಲವು ತುಲಾರಾಶಿಯ ಜನರಿಗೆ ಈ 4 ದಿನಗಳ ಕಾಲಾವಧಿಯು ಇಡೀ ಜೀವನವನ್ನೇ ಸಕಾರಾತ್ಮಕವಾಗಿ ಬದಲಾಯಿಸುವ ಮಹತ್ತರ ತಿರುವು ಆಗಿರಬಹುದು. ನ್ಯಾಯಾಧಿಪತಿ ಶನಿ, ದೈತ್ಯಗುರು ಶುಕ್ರ ಮತ್ತು ದೇವಗುರು ಬೃಹಸ್ಪತಿಯ ವಿಶೇಷ ಸಂಚಾರಗಳು ನಿಮ್ಮ ಭವಿಷ್ಯದ ದಾರಿಯ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರುತ್ತವೆ. ಅದಕ್ಕಾಗಿಯೇ ಈ ಮಾಹಿತಿಯನ್ನು ಎಲ್ಲಿಯೂ ಬಿಡದೆ ಕೊನೆಯವರೆಗೂ ಆಲಿಸಿ, ಏಕೆಂದರೆ ಕೊನೆಯಲ್ಲಿ ವಿವರಿಸುವ ಒಂದು ಪುಟ್ಟ ದೈವಿಕ ಪರಿಹಾರವು ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ಮೊದಲಿಗೆ ನಮ್ಮ ಈ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಈ ವಿಷಯಕ್ಕೆ ಒಂದು ಶಕ್ತಿಯುತವಾದ ಲೈಕ್ ನೀಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಬರೆಯುವುದನ್ನು ಮರೆಯದಿರಿ. ಆ ದೇವದೇವ ಮಹಾದೇವನ ದಿವ್ಯ ಆಶೀರ್ವಾದ ಸದಾಕಾಲ ನಿಮ್ಮ ಇಡೀ ಪರಿವಾರದ ಮೇಲೆ ಇರಲಿ ಎಂದು ನಾನು ಮನಃಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ತುಲಾರಾಶಿಯ ಜಾತಕದವರು ಸಾಮಾನ್ಯವಾಗಿ ಅತ್ಯಂತ ಕರುಣಾಮಯಿ ವ್ಯಕ್ತಿಗಳು. ಅವರು ಯಾರೊಂದಿಗಾದರೂ ಸದಾ ನಗುತ್ತಾ ಪ್ರೀತಿಯಿಂದ ಮಾತನಾಡುತ್ತಾರೆ, ಪ್ರತಿಯೊಬ್ಬರಿಗೂ ಉಚಿತ ಗೌರವ ನೀಡುತ್ತಾರೆ, ತಮ್ಮ ಹೆತ್ತವರನ್ನು ಹಾಗೂ ಸಂಸಾರವನ್ನು ಅತ್ಯಂತ ಗೌರವಿಸುತ್ತಾರೆ. ತುಲಾರಾಶಿಯವರು ಎದುರಿಗಿರುವವರು ಸಂಕಷ್ಟದಲ್ಲಿದ್ದಾಗ ತಕ್ಷಣವೇ ಸ್ಪಂದಿಸಿ ಯಾರಿಗಾದರೂ ಸಹಾಯ ಹಸ್ತ ಚಾಚುವ ಸಾಧ್ಯತೆಗಳು ಹೆಚ್ಚು. ಆದರೆ ಅದೇ ಅತಿಯಾದ ದಯಾಸ್ವಭಾವ ಕೆಲವೊಮ್ಮೆ ಅವರಿಗೆ ಆರ್ಥಿಕ ಹಾಗೂ ಮಾನಸಿಕ ನಷ್ಟವನ್ನು ತಂದೊಡ್ಡುತ್ತದೆ. ಎಲ್ಲರನ್ನೂ ಅತಿ ಬೇಗನೆ ನಂಬುವುದು, ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ವಿಪರೀತ ಯೋಚಿಸುವುದು, ಓವರ್ ಥಿಂಕಿಂಗ್ ಮತ್ತು ಒಂದು ನಿರ್ಣಾಯಕ ತೀರ್ಮಾನ ತೆಗೆದುಕೊಳ್ಳಲು ದೀರ್ಘ ಸಮಯವನ್ನು ತೆಗೆದುಕೊಳ್ಳುವುದು ಇವರ ಪ್ರಧಾನ ದೌರ್ಬಲ್ಯಗಳಾಗಿವೆ. ಮೇ 18 ರಿಂದ 21ರವರೆಗಿನ ಅವಧಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಶುಭ ಪ್ರಭಾವವು ನಿಮ್ಮ ರಾಶಿಚಕ್ರದ ಮೇಲೆ ಅತ್ಯಂತ ಬಲವಾಗಿರುತ್ತದೆ. ಆದ್ದರಿಂದ ಕೆಲವು ಜನರಿಗೆ ಅಖಂಡ ಅದೃಷ್ಟ ಒದಗಿ ಬರಲಿದೆ. ಗೃಹದಲ್ಲಿ ಮಂಗಳಕರ ಶುಭ ಕಾರ್ಯಗಳ ಕುರಿತಾಗಿ ಮಹತ್ತರ ಚರ್ಚೆಗಳು ನಡೆಯಬಹುದು. ಕುಟುಂಬದಲ್ಲಿ ದೀರ್ಘಕಾಲದಿಂದ ನೆಲೆಸಿದ್ದ ನಕಾರಾತ್ಮಕ ಉದ್ವಿಗ್ನತೆ ಸದ್ಯದಲ್ಲೇ ಶಾಂತವಾಗುವ ಪ್ರಬಲ ಲಕ್ಷಣಗಳಿವೆ. ನೀವು ಆಡುವ ಮಾತುಗಳ ಮೌಲ್ಯ ಸಮಾಜದಲ್ಲಿ ಹೆಚ್ಚಾಗಲಿದೆ. ಇತರರು ನಿಮ್ಮ ಆಲೋಚನೆಗಳನ್ನು ಗೌರವಿಸಲು ಪ್ರಾರಂಭಿಸುತ್ತಾರೆ. ಆದರೆ ಈ ಪ್ರಮುಖ ಸಮಯದಲ್ಲಿ ನಿಮ್ಮ ಕೋಪದ ಆವೇಶವನ್ನು ಅತ್ಯಂತ ಎಚ್ಚರಿಕೆಯಿಂದ ನಿಯಂತ್ರಿಸಿಕೊಳ್ಳಬೇಕು. ಏಕೆಂದರೆ ಒಂದು ಸಣ್ಣ ತಪ್ಪು ಮಾತು ದೊಡ್ಡ ಸಮಸ್ಯೆಯಾಗಿ ರೂಪಾಂತರಗೊಳ್ಳುವ ಸಂದರ್ಭಗಳು ಎದುರಾಗುತ್ತವೆ. ವಿಶೇಷವಾಗಿ ಮಂಗಳವಾರದ ದಿನದಂದು ನೀವು ಯಾರೊಂದಿಗಾದರೂ ವಾಗ್ದಾಳಿಗೆ ಇಳಿಯುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿಯೇ ನೀವು ಸಂಭಾಷಿಸುವಾಗ ಎಚ್ಚರಿಕೆಯಿಂದ ಯೋಚಿಸಿ ಮೃದುವಾಗಿ ಮಾತನಾಡಬೇಕು. ಈ ಹಿಂದೆ ನಿಮಗೆ ಬೆನ್ನ ಹಿಂದೆ ದ್ರೋಹ ಬಗೆದ ಅಥವಾ ಹಾನಿ ಮಾಡಿದ ನಯವಂಚಕ ಜನರು ಮತ್ತೆ ನಿಮ್ಮ ಆಪ್ತರಾಗಲು ಹತ್ತಿರ ಬರುವ ಸಾಧ್ಯತೆಯಿದೆ. ಅಂತಹ ಜನರನ್ನು ಯಾವುದೇ ಕಾರಣಕ್ಕೂ ಪೂರ್ಣವಾಗಿ ನಂಬಬೇಡಿ. ನಿಮಗೆ ಸಾಕ್ಷಾತ್ ಈಶ್ವರನ ಅನುಗ್ರಹವಿದೆ, ಆದರೆ ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯವನ್ನು ಗರಿಷ್ಠ ಮುನ್ನೆಚ್ಚರಿಕೆಯಿಂದ ಮಾಡಬೇಕು. ನೀವು ಮುಂಜಾನೆ ಬೇಗನೆ ಎದ್ದು ಈ 4 ದಿನಗಳಲ್ಲಿ ಭಗವಂತನನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ನಿಮ್ಮ ಮಾನಸಿಕ ನೆಮ್ಮದಿ ವೃದ್ಧಿಯಾಗುತ್ತದೆ. ಗುರುವಾರದ ಪವಿತ್ರ ದಿನದಂದು ಅರಿಶಿನವನ್ನು ದಾನ ಮಾಡುವುದರಿಂದ ವಿಶೇಷವಾಗಿ ಅತ್ಯುತ್ತಮ ಸಕಾರಾತ್ಮಕ ಫಲಿತಾಂಶಗಳು ಲಭಿಸುತ್ತವೆ. ಕೆಲವು ಜನರಿಗೆ ದೀರ್ಘಕಾಲದಿಂದ ಬಾರದೇ ಬಾಕಿ ಉಳಿದಿದ್ದ ಹಳೆಯ ಸಾಲದ ಹಣ ಮರಳಿ ಬರುವ ಶುಭ ಸೂಚನೆಗಳಿವೆ. ಯೋಗ್ಯ ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿರುವ ನಿರುದ್ಯೋಗಿಗಳು ಉತ್ತಮ ಉದ್ಯೋಗದ ಶುಭ ಸುದ್ದಿಯನ್ನು ಕೇಳುವ ಸಾಧ್ಯತೆಯಿದೆ. ಮನೆಯಲ್ಲಿರುವ ಹಿರಿಯರ ವಿವೇಕಯುತ ಮಾತುಗಳನ್ನು ಆಲಿಸುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಅವರ ದೈವಿಕ ಆಶೀರ್ವಾದದ ಬಲದಿಂದ ಕೆಲವು ಸಂಭವನೀಯ ಅಪಘಾತಗಳು ಅಥವಾ ವಿಪತ್ತುಗಳು ತಪ್ಪಿಹೋಗುವ ಸೂಚನೆಗಳಿವೆ. ಈ ಸಮಯದಲ್ಲಿ ಅನಗತ್ಯವಾದ ದುಂದುವೆಚ್ಚಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವುದು ಶ್ರೇಯಸ್ಕರ, ಏಕೆಂದರೆ ಬರುವ ಆದಾಯವು ಕೈಯಲ್ಲಿ ನಿಲ್ಲದೆ ಬಂದಷ್ಟೇ ವೇಗವಾಗಿ ಖರ್ಚಾಗುವಂತೆ ಗೋಚರಿಸುತ್ತಿದೆ. ಅದಕ್ಕಾಗಿಯೇ ನೀವು ಧನಕಾಸಿನ ವ್ಯವಹಾರಗಳಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ತುಲಾರಾಶಿಯ ಅನೇಕ ಜನರು ಪ್ರಸ್ತುತ ತಮ್ಮ ವೃತ್ತಿ ಬದುಕು, ಹಣಕಾಸು ಮತ್ತು ಕೌಟುಂಬಿಕ ಕ್ಲೇಶಗಳ ಬಗ್ಗೆ ಮನಸ್ಸಿನಲ್ಲಿ ಅತಿಯಾಗಿ ಚಿಂತಿಸುತ್ತಿದ್ದಾರೆ.
ಕೆಲವರಿಗೆ ಉತ್ತಮ ಕೆಲಸವಿದ್ದರೂ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಇನ್ನು ಕೆಲವರಿಗೆ ಸೂಕ್ತ ಸಮಯದಲ್ಲಿ ಸಿಗಬೇಕಾದ ಹಣ ಕೈಸೇರುವುದಿಲ್ಲ. ಮುಂಬರುವ ಈ 4 ದಿನಗಳಲ್ಲಿ ಅಂತಹ ಜಟಿಲ ಸಂದರ್ಭಗಳಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡುಬರಲಿದೆ. ವಿಶೇಷವಾಗಿ ಕಚೇರಿಯಲ್ಲಿ ಉದ್ಯೋಗದಲ್ಲಿರುವವರಿಗೆ ಉನ್ನತ ಅಧಿಕಾರಿಗಳಿಂದ ಅಪೂರ್ವ ಮನ್ನಣೆ ಹಾಗೂ ಪ್ರಶಂಸೆ ಸಿಗುವ ಸಾಧ್ಯತೆಗಳಿವೆ. ನೀವು ಪ್ರಾಮಾಣಿಕವಾಗಿ ಮಾಡಿದ ಕೆಲಸಗಳು ಕೊಂಚ ತಡವಾದರೂ ಸಹ ಅತ್ಯಂತ ಅತ್ಯುತ್ತಮ ಫಲಿತಾಂಶವನ್ನೇ ನೀಡುತ್ತವೆ. ಸ್ವಲ್ಪ ಸಮಯದಿಂದ ಮಂದಗತಿಯಲ್ಲಿದ್ದ ಅಥವಾ ಸ್ಥಗಿತಗೊಂಡಿದ್ದ ಪ್ರಮುಖ ಕಾರ್ಯಗಳು ಈಗ ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸೂಚನೆಗಳಿವೆ. ಕಚೇರಿಯ ವಾತಾವರಣದಲ್ಲಿ ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆಪಡುವ ದುಷ್ಟಜನರು ಇರಬಹುದು. ಆದ್ದರಿಂದ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಅಥವಾ ರಹಸ್ಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಲು ಹೋಗಬೇಡಿ. ಸ್ವಂತ ವ್ಯಾಪಾರ ಮಾಡುವವರಿಗೆ ಈ ಸಮಯವು ಅತ್ಯಂತ ಶುಭದಾಯಕವಾಗಿರುತ್ತದೆ. ಮಾರುಕಟ್ಟೆಯಲ್ಲಿ ನೂತನ ವಾಣಿಜ್ಯ ಸಂಪರ್ಕಗಳು ವೃದ್ಧಿಯಾಗುತ್ತವೆ. ನಿಮ್ಮ ಹಳೆಯ ಗ್ರಾಹಕರು ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಆದರೆ ಜಂಟಿ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಗರಿಷ್ಠ ಎಚ್ಚರಿಕೆ ಅಗತ್ಯ. ಹಣದ ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ಅಥವಾ ಸ್ಪಷ್ಟತೆ ಇಲ್ಲದಿದ್ದರೆ ಪಾಲುದಾರರ ನಡುವೆ ಜಗಳಗಳು ಉಂಟಾಗುವ ಸಾಧ್ಯತೆಯಿರುತ್ತದೆ. ಈ ಸೂಕ್ಷ್ಮ ಸಮಯದಲ್ಲಿ ಯಾರಿಗೂ ಹಸ್ತಾಂತರದ ರೂಪದಲ್ಲಿ ದೊಡ್ಡ ಮೊತ್ತದ ಸಾಲವನ್ನು ನೀಡದಿರುವುದು ಉತ್ತಮ. ಏಕೆಂದರೆ ಈಗ ನೀಡಿದ ಹಣವು ಸಕಾಲಕ್ಕೆ ಹಿಂತಿರುಗಿ ಬರುವಲ್ಲಿ ತೀವ್ರ ವಿಳಂಬವಾಗುತ್ತದೆ. ಕೌಟುಂಬಿಕ ವಿಷಯಕ್ಕೆ ಬಂದರೆ ಗೃಹದಲ್ಲಿ ಸ್ವಲ್ಪ ಸಮಯದಿಂದ ಇದ್ದ ಆಂತರಿಕ ಕಲಹಗಳು ಮತ್ತು ಉದ್ವಿಗ್ನತೆಗಳು ಸಂಪೂರ್ಣವಾಗಿ ಕಡಿಮೆಯಾಗುತ್ತವೆ. ದಂಪತಿಗಳಾದ ಗಂಡ ಮತ್ತು ಹೆಂಡತಿಯ ನಡುವೆ ಪ್ರೀತಿ ಹಾಗೂ ವಿಶ್ವಾಸ ಹೆಚ್ಚಾಗುತ್ತದೆ. ಆದರೆ ಸಣ್ಣಪುಟ್ಟ ನಗಣ್ಯ ವಿಷಯಗಳಿಗೂ ಅತಿಯಾಗಿ ಕೋಪ ಮಾಡಿಕೊಂಡರೆ ಸಮಸ್ಯೆಗಳು ಜಟಿಲವಾಗುತ್ತವೆ. ಈ ಸಮಯದಲ್ಲಿ ತುಲಾರಾಶಿಯವರು ಅನಗತ್ಯ ವಾದಗಳಿಗೆ ಇಳಿಯದೆ ಮೌನವಾಗಿರುವುದು ಅತ್ಯಂತ ಸೂಕ್ತ. ಕೆಲವರು ತಮ್ಮ ಹತ್ತಿರದ ಸಂಬಂಧಿಕರಿಂದ ಅತ್ಯಂತ ಹಿತಕರವಾದ ಶುಭ ಸುದ್ದಿಯನ್ನು ಕೇಳುವ ಸಾಧ್ಯತೆಯಿದೆ. ವಿವಾಹವಾಗದ ಯುವಕ ಯುವತಿಯರಿಗೆ ಅತ್ಯುತ್ತಮವಾದ ಕಲ್ಯಾಣ ಸಂಬಂಧಗಳು ಕೂಡಿಬರಲಿವೆ. ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ತೆರಳಲು ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಕೈಗೂಡಲಿವೆ. ಮಕ್ಕಳ ಭವಿಷ್ಯದ ಕುರಿತಾಗಿ ಕೊಂಚ ಆತಂಕ ಇರುತ್ತದೆಯಾದರೂ ಕೊನೆಯಲ್ಲಿ ಅವರಿಂದ ಅತ್ಯಂತ ಸಂತೋಷದಾಯಕ ಸುದ್ದಿ ಕೇಳಿಬರಲಿದೆ. ಅಲ್ಲದೆ ಶಾರೀರಿಕ ಆರೋಗ್ಯದ ವಿಷಯಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ವಿಶೇಷವಾಗಿ ರಾತ್ರಿಯ ಅವಧಿಯಲ್ಲಿ ನಿದ್ರೆ ಸರಿಯಾಗಿ ಆಗದಿರುವುದು, ದೀರ್ಘ ತಲೆನೋವು ಮತ್ತು ಹೆಚ್ಚಿದ ಮಾನಸಿಕ ಒತ್ತಡದಂತಹ ಲಘು ತೊಂದರೆಗಳು ಕಂಡುಬರುತ್ತವೆ. ನೀವು ಅನಗತ್ಯ ಆಲೋಚನೆಗಳನ್ನು ಕಡಿಮೆ ಮಾಡಿದರೆ ನಿಮ್ಮ ಆರೋಗ್ಯವೂ ಸಹ ತಾನಾಗಿಯೇ ಸುಧಾರಿಸುತ್ತದೆ. ಈ ಶುಭ ಸಮಯದಲ್ಲಿ ನೀವು ಮನೆಯ ದೇವರ ಕೋಣೆಯಲ್ಲಿ ತಪ್ಪದೇ ತುಪ್ಪದ ದೀಪ ಹಚ್ಚಿ ಭಗವಂತನನ್ನು ಪ್ರಾರ್ಥಿಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಕರಗಿಹೋಗುತ್ತವೆ. ವಿಶೇಷವಾಗಿ ಗುರುವಾರದ ದಿನದಂದು ಅರಿಶಿನವನ್ನು ದಾನ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ತುಲಾರಾಶಿಯವರು ಪ್ರೇಮದ ವಿಷಯದಲ್ಲಿ ಅತ್ಯಂತ ಪ್ರಾಮಾಣಿಕರು. ಒಮ್ಮೆ ನೀವು ಯಾರನ್ನಾದರೂ ಪೂರ್ಣ ಹೃದಯದಿಂದ ಪ್ರೀತಿಸಿದರೆ ನಿಮ್ಮ ಜೀವನದುದ್ದಕ್ಕೂ ನೀವು ಅವರನ್ನು ಎಂದಿಗೂ ಮರೆಯುವುದಿಲ್ಲ. ಮುಂಬರುವ ಈ 4 ದಿನಗಳಲ್ಲಿ ಪ್ರೀತಿಯ ವಿಷಯಗಳಲ್ಲಿ ಕೊಂಚ ವಿವೇಕ ಹಾಗೂ ಎಚ್ಚರಿಕೆ ಅಗತ್ಯ. ಸಣ್ಣಪುಟ್ಟ ತಪ್ಪುಗ್ರಹಿಕೆಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ದೊಡ್ಡ ಮಟ್ಟದ ಜಗಳಗಳಿಗೆ ಕಾರಣವಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಆವೇಶದಿಂದ ಮಾತನಾಡದೆ ತಾಳ್ಮೆಯಿಂದ ಇರಬೇಕು. ನಿಮ್ಮ ಪ್ರೀತಿಪಾತ್ರರ ವರ್ತನೆಯಲ್ಲಿ ಅಥವಾ ಮಾತಿನಲ್ಲಿ ಏನಾದರೂ ಬದಲಾವಣೆ ಕಂಡುಬಂದರೆ ತಕ್ಷಣವೇ ಅವರನ್ನು ಅನುಮಾನಿಸಲು ಹೋಗಬೇಡಿ. ಸರಿಯಾದ ಸಮಯದಲ್ಲಿ ಮುಕ್ತವಾಗಿ ಮಾತನಾಡಿದರೆ ಸಕಲ ಸಮಸ್ಯೆಗಳು ಬಗೆಹರಿಯುತ್ತವೆ. ವಿವಾಹಿತರಿಗೆ ಕೌಟುಂಬಿಕ ಜವಾಬ್ದಾರಿಗಳ ಹೊರೆ ಹೆಚ್ಚಾಗಬಹುದು. ಆದರೆ ನಿಮ್ಮ ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗಿರುತ್ತದೆ. ಕೆಲವು ತುಲಾರಾಶಿಯ ಜಾತಕದವರಿಗೆ ಈ ಸಮಯದಲ್ಲಿ ಹಠಾತ್ ಆರ್ಥಿಕ ಲಾಭಗಳು ಸಡನ್ ವೆಲ್ತ್ ಗೋಚರಿಸುತ್ತವೆ. ಹಿಂದೆ ಎಲ್ಲೋ ಸಿಲುಕಿಕೊಂಡಿದ್ದ ಹಣವು ಸುಲಭವಾಗಿ ಹಿಂತಿರುಗುವ ಸಾಧ್ಯತೆಯಿದೆ. ಕೆಲವರು ಸ್ವಂತ ಭೂಮಿ, ನೂತನ ಮನೆ ಅಥವಾ ವಾಹನ ಖರೀದಿಸುವ ವಿಷಯಗಳಲ್ಲಿ ಅತ್ಯಂತ ಶುಭ ಸುದ್ದಿಯನ್ನು ಕೇಳಬಹುದು. ಆದರೆ ಒಂದು ಪ್ರಮುಖ ವಿಷಯವನ್ನು ನೆನಪಿನಲ್ಲಿಡಬೇಕು. ಈ ಯಶಸ್ಸಿನ ಸಮಯದಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆಪಡುವ ವಿರೋಧಿಗಳ ಸಂಖ್ಯೆಯೂ ಹೆಚ್ಚಾಗುತ್ತದೆ. ಅದಕ್ಕಾಗಿಯೇ ನಿಮ್ಮ ಭವಿಷ್ಯದ ರಹಸ್ಯ ಯೋಜನೆಗಳನ್ನು ಯಾರಿಗೂ ಬಹಿರಂಗಪಡಿಸಬೇಡಿ. ನಿಮ್ಮ ಕಾರ್ಯಯೋಜನೆಗಳನ್ನು ಗೌಪ್ಯವಾಗಿಡುವುದು ವಿಶೇಷವಾಗಿ ನಿಮಗೆ ಒಳ್ಳೆಯದು. ಈ 4 ದಿನಗಳ ಅವಧಿಯಲ್ಲಿ ನೀವು ಪ್ರತಿದಿನ ಮುಂಜಾನೆ ಸೂರ್ಯ ನಮಸ್ಕಾರವನ್ನು ನೆರವೇರಿಸಿದರೆ ನಿಮಗೆ ಅತ್ಯುತ್ತಮವಾದ ಸಕಾರಾತ್ಮಕ ಶಕ್ತಿ ಲಭಿಸುತ್ತದೆ. ಶುಕ್ರವಾರದ ದಿನದಂದು ದುರ್ಗಾದೇವಿಯ ದರ್ಶನ ಮಾಡಿ ಪೂಜೆ ಮಾಡಿಸುವುದರಿಂದ ಧನಕಾಸಿಗೆ ಸಂಬಂಧಿಸಿದ ಸಕಲ ಕ್ಲೇಶಗಳು ನಿವಾರಣೆಯಾಗುತ್ತವೆ. ತುಲಾರಾಶಿಯವರು ತಮ್ಮ ಗೃಹದಲ್ಲಿ ಸದಾ ಸ್ವಚ್ಛತೆ ಮತ್ತು ಪ್ರಶಾಂತತೆಯನ್ನು ಕಾಪಾಡಿಕೊಂಡರೆ ಲಕ್ಷ್ಮೀದೇವಿಯ ಸ್ಥಿರ ಆಶೀರ್ವಾದ ಹೆಚ್ಚಾಗುತ್ತದೆ. ಕೆಲವರಿಗೆ ಈ ಸಮಯದಲ್ಲಿ ದೈವಿಕ ಕೃಪೆಯಿಂದ ದೀರ್ಘಕಾಲದ ದೊಡ್ಡ ಸಮಸ್ಯೆಯೊಂದು ಶಾಶ್ವತವಾಗಿ ಪರಿಹಾರವಾಗುವ ಸಾಧ್ಯತೆಯಿದೆ. ನೀವು ಬಹಳ ದಿನಗಳಿಂದ ಅತ್ಯಂತ ನಿರೀಕ್ಷೆಯಿಂದ ಕಾಯುತ್ತಿದ್ದ ಪ್ರಮುಖ ಕೆಲಸವೊಂದು ಈಗ ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಶುಭ ಸೂಚನೆಗಳಿವೆ.
ಜೀವನದ ಹಾದಿ ಎಷ್ಟೇ ಕಷ್ಟಕರವಾಗಿದ್ದರೂ ದೇವರ ಮೇಲಿನ ಅಚಲವಾದ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಈ 4 ದಿನಗಳು ನಿಮ್ಮ ಬದುಕಿನಲ್ಲಿ ಕೆಲವು ಪ್ರಮುಖ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿವೆ. ನೀವು ತಾಳ್ಮೆ ಮತ್ತು ಶಾಂತಚಿತ್ತದಿಂದ ಹೆಜ್ಜೆ ಇಟ್ಟರೆ ನೀವು ಅಂದುಕೊಂಡಿದ್ದನ್ನು ಖಂಡಿತವಾಗಿಯೂ ಸಾಧಿಸುವಿರಿ. ತುಲಾ ರಾಶಿಯವರಿಗೆ ಈ ಸೋಮವಾರದ ದಿನವೂ ಮಾನಸಿಕವಾಗಿ ಕೊಂಚ ಹೊರೆಯಾಗಿ ಭಾಸವಾದರೂ ಸಹ ದಿನದ ಕೊನೆಯಲ್ಲಿ ಅತ್ಯಂತ ಉತ್ತಮ ಫಲಿತಾಂಶಗಳನ್ನು ನೀಡುವ ಸುದಿನವಾಗಿರುತ್ತದೆ. ಮುಂಜಾನೆಯಿಂದಲೇ ಕೆಲವು ನಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನು ಬಹಳಷ್ಟು ಕಾಡಬಹುದು. ಭೂತಕಾಲದ ಕೆಲವು ಕಹಿ ಘಟನೆಗಳು ನೆನಪಿಗೆ ಬರುವ ಸಾಧ್ಯತೆಯಿದೆ ಮತ್ತು ಇದರಿಂದ ನಿಮ್ಮ ಮನಸ್ಸು ಕೊಂಚ ತೊಂದರೆಗೊಳಗಾಗುವ ಸಾಧ್ಯತೆಯಿದೆ. ಆದರೆ ದಿನ ಕಳೆದಂತೆ ಸಂದರ್ಭಗಳು ನಿಧಾನವಾಗಿ ನಿಮ್ಮ ಪರವಾಗಿ ಬದಲಾಗಲು ಪ್ರಾರಂಭಿಸುತ್ತವೆ. ಉದ್ಯೋಗದಲ್ಲಿರುವವರಿಗೆ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು. ಉನ್ನತ ಅಧಿಕಾರಿಗಳು ನಿಮ್ಮ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿಗಳನ್ನು ಹಾಕುವ ಸಾಧ್ಯತೆಯಿದೆ. ಆದರೆ ನೀವು ಧೃತಿಗೆಡದೆ ತಾಳ್ಮೆಯಿಂದ ಕೆಲಸವನ್ನು ಪೂರ್ಣಗೊಳಿಸಿದರೆ ನಿಮಗೆ ಸಂಸ್ಥೆಯಲ್ಲಿ ಒಳ್ಳೆಯ ಹೆಸರು ಬರುತ್ತದೆ. ಕೆಲವರಿಗೆ ಬಾಕಿ ಉಳಿದಿದ್ದ ಹಳೆಯ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದು ಅಪಾರ ಸಂತೋಷವನ್ನು ತರುತ್ತದೆ. ವ್ಯಾಪಾರ ಮಾಡುವವರಿಗೆ ಮುಂಜಾನೆಯ ಅವಧಿ ಕೊಂಚ ಮಂದಗತಿಯಲ್ಲಿ ಸಾಗಬಹುದು, ಆದರೆ ಮಧ್ಯಾಹ್ನದ ನಂತರ ಭರಪೂರ ಲಾಭದ ಲಕ್ಷಣಗಳು ಗೋಚರಿಸುತ್ತವೆ. ಮಾರುಕಟ್ಟೆಯಲ್ಲಿ ಹೊಸ ಪರಿಚಯಸ್ಥರು ಉಂಟಾಗುತ್ತಾರೆ. ಆದರೆ ತಕ್ಷಣವೇ ಆ ಅಪರಿಚಿತರನ್ನು ಸಂಪೂರ್ಣವಾಗಿ ನಂಬಲು ಹೋಗಬೇಡಿ. ಕುಟುಂಬದಲ್ಲಿ ಸ್ವಲ್ಪ ಸಮಯದಿಂದ ಅಸಮಾಧಾನಗೊಂಡು ನಿಮ್ಮೊಂದಿಗೆ ಮಾತನಾಡದ ಪ್ರಮುಖ ವ್ಯಕ್ತಿಯೊಬ್ಬರು ಮತ್ತೆ ತಾವಾಗಿಯೇ ಬಂದು ನಿಮ್ಮೊಂದಿಗೆ ಮಾತನಾಡುವ ಸಾಧ್ಯತೆಯಿದೆ. ಗಂಡ ಮತ್ತು ಹೆಂಡತಿಯ ನಡುವೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಅದು ದೊಡ್ಡ ಸಮಸ್ಯೆಯಾಗಿ ಬೆಳೆಯುವುದಿಲ್ಲ. ಇಂದು ತುಲಾ ರಾಶಿಯವರು ತಮ್ಮ ಕೋಪದ ಪ್ರವೃತ್ತಿಯನ್ನು ಕಡಿಮೆ ಮಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಏಕೆಂದರೆ ನೀವು ಆವೇಶದಲ್ಲಿ ಆಡುವ ಕಟು ಮಾತುಗಳು ನಂತರದ ದಿನಗಳಲ್ಲಿ ನಿಮ್ಮನ್ನೇ ತೀವ್ರವಾಗಿ ನೋಯಿಸುವ ಸಾಧ್ಯತೆಯಿದೆ. ಆರೋಗ್ಯದ ವಿಷಯದಲ್ಲಿ ನೀವು ಕೊಂಚ ಕಾಲು ನೋವು, ತಲೆನೋವು ಅಥವಾ ಶಾರೀರಿಕ ಆಯಾಸವನ್ನು ಅನುಭವಿಸಬಹುದು. ಹೊರಗಡೆಯ ಹೋಟೆಲ್ ಆಹಾರ ಸೇವನೆಯನ್ನು ಕಡಿಮೆ ಮಾಡುವುದು ಉತ್ತಮ. ನೀವು ಇಂದು ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ನಿಮ್ಮ ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ. ಕೆಲವರಿಗೆ ಅನಿರೀಕ್ಷಿತವಾಗಿ ಆಪ್ತ ಮೂಲಗಳಿಂದ ಆರ್ಥಿಕ ಸಹಾಯ ಸಿಗಬಹುದು. ನಿಮ್ಮ ಮನೆಯಲ್ಲಿರುವ ಹಿರಿಯರ ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ ನೀವು ವಿಶೇಷ ಗಮನ ಹರಿಸಬೇಕು. ಸಂಜೆಯ ಅವಧಿಯಲ್ಲಿ ದೂರದ ಊರಿನಿಂದ ಒಳ್ಳೆಯ ಸುದ್ದಿ ಕೇಳುವ ಸೂಚನೆಗಳಿವೆ. ರಾತ್ರಿಯ ಸಮಯದಲ್ಲಿ ಅನಗತ್ಯವಾದ ಚರ್ಚೆಗಳಲ್ಲಿ ತೊಡಗಿಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ನೀವು ಎಷ್ಟು ಶಾಂತವಾಗಿರುತ್ತೀರೋ ಅಷ್ಟು ಫಲಿತಾಂಶಗಳು ನಿಮ್ಮ ಪರವಾಗಿ ಉತ್ತಮವಾಗಿರುತ್ತವೆ. ಈ ಮಂಗಳವಾರದ ದಿನವು ತುಲಾ ರಾಶಿಯವರಿಗೆ ಒಂದು ರೀತಿಯ ಪರೀಕ್ಷಾ ದಿನದಂತೆ ಗೋಚರಿಸಬಹುದು. ಮುಂಜಾನೆಯಿಂದಲೇ ಕೆಲವು ಪ್ರಮುಖ ಕೆಲಸಗಳು ಕಾರಣವಿಲ್ಲದೆ ವಿಳಂಬವಾಗುತ್ತವೆ. ನೀವು ಮುಂಚಿತವಾಗಿ ಯೋಜಿಸಿದ ಕೆಲಸಗಳು ಸರಿಯಾದ ಸಮಯಕ್ಕೆ ಆಗದ ಕಾರಣ ನೀವು ಕೊಂಚ ನಿರಾಶೆಯನ್ನು ಅನುಭವಿಸುವಿರಿ. ಆದರೆ ಮಧ್ಯಾಹ್ನದ ನಂತರದ ಅವಧಿಯಲ್ಲಿ ಪರಿಸ್ಥಿತಿಗಳು ಮತ್ತೆ ನಿಮ್ಮ ಪರವಾಗಿ ಸಕಾರಾತ್ಮಕವಾಗಿ ಬದಲಾಗಲು ಪ್ರಾರಂಭಿಸುತ್ತವೆ. ಇಂದು ನೀವು ನಿಮ್ಮ ಮಾತುಗಳ ಮೇಲೆ ವಿಶೇಷವಾಗಿ ನಿಗಾ ಇಡಬೇಕು ಮತ್ತು ಜಾಗರೂಕರಾಗಿರಬೇಕು. ಏಕೆಂದರೆ ಒಂದು ಸಣ್ಣ ಬೇಜವಾಬ್ದಾರಿಯ ಮಾತು ದೊಡ್ಡ ಜಗಳಕ್ಕೆ ನಾಂದಿ ಹಾಡಬಹುದು. ಕೆಲಸ ಮಾಡುವವರು ತಮ್ಮ ಸಹೋದ್ಯೋಗಿಗಳೊಂದಿಗೆ ತಪ್ಪು ತಿಳುವಳಿಕೆಯನ್ನು ಹೊಂದುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿಯೇ ಕಚೇರಿಯಲ್ಲಿ ಅನಗತ್ಯ ವಾದಗಳಲ್ಲಿ ತೊಡಗಿಕೊಳ್ಳಬೇಡಿ. ನೀವು ನಿಮ್ಮ ನಿಗದಿತ ಕೆಲಸವನ್ನು ಶಾಂತವಾಗಿ ನಿರ್ವಹಿಸಿದರೆ ನಿಮ್ಮ ಸಮಸ್ಯೆಗಳು ತಾನಾಗಿಯೇ ಕಡಿಮೆಯಾಗುತ್ತವೆ. ಉದ್ಯಮಿಗಳಿಗೆ ಮಾರುಕಟ್ಟೆಯಿಂದ ಹಣ ಕೈಸೇರುವಲ್ಲಿ ಕೊಂಚ ವಿಳಂಬವಾಗಬಹುದು. ಕೆಲವರು ತಮಗೆ ನೀಡಿದ ಭರವಸೆಗಳನ್ನು ಸಕಾಲಕ್ಕೆ ಉಳಿಸಿಕೊಳ್ಳದಿರಬಹುದು. ಆದಾಗ್ಯೂ ನೀವು ಧೃತಿಗೆಡಬೇಡಿ. ಈ ಕಠಿಣ ಪರಿಸ್ಥಿತಿ ಕೇವಲ ತಾತ್ಕಾಲಿಕ. ಮಕ್ಕಳ ನಡವಳಿಕೆಯ ಕಾರಣದಿಂದಾಗಿ ಕುಟುಂಬದಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಬಹುದು, ಆದರೆ ಹಿರಿಯರ ಸಕಾಲಿಕ ಸಹಕಾರದಿಂದ ಸಮಸ್ಯೆ ಇತ್ಯರ್ಥವಾಗುತ್ತದೆ. ಪ್ರೀತಿಯಲ್ಲಿರುವ ತುಲಾ ರಾಶಿಯವರಿಗೆ ಇಂದು ಸಣ್ಣಪುಟ್ಟ ಅನುಮಾನಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ನಿಮ್ಮ ಪ್ರೀತಿಪಾತ್ರರನ್ನು ಅನಗತ್ಯವಾಗಿ ಪ್ರಶ್ನಿಸಿ ಪೀಡಿಸುವುದರಿಂದ ಇಬ್ಬರ ನಡುವಿನ ಅಂತರ ಹೆಚ್ಚಾಗಬಹುದು. ಅದಕ್ಕಾಗಿಯೇ ಈ ಸಮಯದಲ್ಲಿ ತಾಳ್ಮೆ ಬಹಳ ಮುಖ್ಯ. ಆರೋಗ್ಯದ ವಿಷಯದಲ್ಲಿ ರಕ್ತದೊತ್ತಡ, ಬಿಪಿ ಅಥವಾ ಮಾನಸಿಕ ಒತ್ತಡದ ಹೆಚ್ಚಳದ ಸೂಚನೆಗಳಿವೆ. ನೀವು ಪ್ರತಿಯೊಂದಕ್ಕೂ ಅತಿಯಾಗಿ ಯೋಚಿಸುವುದನ್ನು ತಕ್ಷಣ ನಿಲ್ಲಿಸಬೇಕು. ಇಂದು ಸಂಕಟಹರ ಹನುಮಂತನನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯುವುದು ತುಂಬಾ ಒಳ್ಳೆಯದು. ಕೆಲವು ಜನರು ಹಳೆಯ ಸಾಲಗಳು ಮರಳಿ ಬರುವ ಲಕ್ಷಣಗಳನ್ನು ನೋಡುತ್ತಿದ್ದಾರೆ. ಆದರೆ ಇಂದು ಹೊಸದಾಗಿ ಯಾವುದೇ ಸಾಲಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ನೀವು ಸಂಜೆಯ ವೇಳೆ ನಿಮ್ಮ ಮನೆಯ ಹೊಸ್ತಿಲಿನಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸಿದರೆ ಗೃಹದಲ್ಲಿನ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ನೀವು ಇಂದು ಒಂದು ಪ್ರಮುಖ ಬದುಕಿನ ಸತ್ಯವನ್ನು ಅರ್ಥಮಾಡಿಕೊಳ್ಳುವಿರಿ. ಸಮಾಜದಲ್ಲಿ ಎಲ್ಲರನ್ನೂ ಕುರುಡಾಗಿ ನಂಬುವುದು ಒಳ್ಳೆಯದಲ್ಲ ಎಂದು ನೀವು ಸ್ವತಃ ಅರಿತುಕೊಳ್ಳುವ ಪರಿಸ್ಥಿತಿ ಒದಗಿಬರಬಹುದು.
ಈ ಬುಧವಾರದ ದಿನವು ತುಲಾರಾಶಿಯವರಿಗೆ ಅತ್ಯಂತ ಸುಂದರ ಹಾಗೂ ಒಳ್ಳೆಯ ದಿನವಾಗಿರುತ್ತದೆ. ಕಳೆದ 2 ದಿನಗಳಿಂದ ಇದ್ದ ಮಾನಸಿಕ ಒತ್ತಡವು ಇಂದು ಗಣನೀಯವಾಗಿ ಕಡಿಮೆಯಾಗುತ್ತದೆ. ಮುಂಜಾನೆಯಿಂದಲೇ ನೀವು ಅತ್ಯಂತ ಉತ್ಸಾಹದಿಂದ ಇರುತ್ತೀರಿ. ಇಂದು ನೀವು ಬಹಳ ದಿನಗಳಿಂದ ಅತ್ಯಂತ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಮಹತ್ತರ ಮಾಹಿತಿಯನ್ನು ಕೇಳುವ ಸಾಧ್ಯತೆಯಿದೆ. ಉದ್ಯೋಗದಲ್ಲಿರುವವರು ಇಂದು ತಮ್ಮ ಕಾರ್ಯಕ್ಷಮತೆಯಿಂದಾಗಿ ಉನ್ನತ ಅಧಿಕಾರಿಗಳಿಂದ ಸಾರ್ವಜನಿಕವಾಗಿ ಹೊಗಳಲ್ಪಡುವ ಪರಿಸ್ಥಿತಿಯನ್ನು ನೋಡುತ್ತಾರೆ. ನಿಮ್ಮ ಕೆಲಸದ ಮೇಲಿನ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ. ಕೆಲವರಿಗೆ ವೇತನ ಸಹಿತ ಬಡ್ತಿ ಅಥವಾ ನೂತನ ಜವಾಬ್ದಾರಿಗಳು ಸಿಗುವ ಶುಭ ಸೂಚನೆಗಳಿವೆ. ವ್ಯಾಪಾರ ಮಾಡುವವರಿಗೆ ಮಾರುಕಟ್ಟೆಯಲ್ಲಿ ಹೊಸ ಸುವರ್ಣ ಅವಕಾಶಗಳು ಲಭ್ಯವಾಗುತ್ತವೆ. ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಅತ್ಯುತ್ತಮ ಸಕಾರಾತ್ಮಕ ಬದಲಾವಣೆ ಇರುತ್ತದೆ. ದೀರ್ಘಕಾಲದಿಂದ ನಿಂತಿದ್ದ ಆಸ್ತಿಯ ಹಣವನ್ನು ಹಿಂದಿರುಗಿಸುವ ಪ್ರಬಲ ಸಾಧ್ಯತೆಯಿದೆ. ಕುಟುಂಬದಲ್ಲಿ ಅತ್ಯಂತ ಸಂತೋಷದ ಹಾಗೂ ಸೌಹಾರ್ದಯುತ ವಾತಾವರಣ ನೆಲೆಸುತ್ತದೆ. ಗಂಡ ಮತ್ತು ಹೆಂಡತಿಯ ನಡುವೆ ಪ್ರೀತಿಯ ಬಾಂಧವ್ಯ ಹೆಚ್ಚಾಗುತ್ತದೆ. ಮನೆಯಲ್ಲಿರುವ ಹಿರಿಯರು ನಿಮ್ಮ ಜವಾಬ್ದಾರಿಯುತ ನಡವಳಿಕೆಯಿಂದ ಅತ್ಯಂತ ಸಂತೋಷವಾಗಿರುತ್ತಾರೆ. ಕೆಲವರು ಮನೆಯಲ್ಲಿ ಶುಭಮಂಗಲ ಕಾರ್ಯಗಳನ್ನು ಚರ್ಚಿಸಲು ಪ್ರಾರಂಭಿಸುತ್ತಾರೆ. ವಿದೇಶಕ್ಕೆ ಉನ್ನತ ಶಿಕ್ಷಣ ಅಥವಾ ಉದ್ಯೋಗಕ್ಕೆ ಹೋಗಲು ಬಯಸುವವರಿಗೆ ಉತ್ತಮ ಮಾಹಿತಿ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತದೆ. ಅಧ್ಯಯನದಲ್ಲಿ ಹಾಗೂ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳು ಕಂಡುಬರುತ್ತವೆ. ಇಂದು ಶಾರೀರಿಕ ಆರೋಗ್ಯವೂ ಸಹ ಅತ್ಯಂತ ಉತ್ತಮವಾಗಿರುತ್ತದೆ. ಹಳೆಯ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಗುಣವಾಗುವ ಸೂಚನೆಗಳಿವೆ. ನೀವು ಇಂದು ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ. ವಿಶೇಷವಾಗಿ ಸಂಜೆಯ ವೇಳೆಯಲ್ಲಿ ನಿಮಗೆ ಸಮಾಜದ ಪ್ರಮುಖ ವ್ಯಕ್ತಿಯೊಬ್ಬರ ಒಳ್ಳೆಯ ಪರಿಚಯವಾಗುವ ಸಾಧ್ಯತೆ ಹೆಚ್ಚು. ಆ ಪರಿಚಯವು ಭವಿಷ್ಯದ ದಿನಗಳಲ್ಲಿ ನಿಮಗೆ ಅತ್ಯಂತ ಉಪಯುಕ್ತವಾಗಿರುತ್ತದೆ. ನೀವು ಇಂದು ಯಾವುದೇ ಹೊಸ ಸತ್ಕಾರ್ಯವನ್ನು ಪ್ರಾರಂಭಿಸಿದರೂ ಅದರಲ್ಲಿ ನೀವು ನಿಶ್ಚಿತ ಯಶಸ್ಸನ್ನು ಕಾಣುತ್ತೀರಿ. ಆದರೆ ನೀವು ಸದಾ ನೆನಪಿನಲ್ಲಿಡಬೇಕಾದ ಒಂದು ಪ್ರಮುಖ ವಿಷಯವೆಂದರೆ ನಿಮ್ಮ ಯಶಸ್ಸಿನ ಅಥವಾ ಸಾಧನೆಯ ಬಗ್ಗೆ ಎಲ್ಲರ ಸಮ್ಮುಖದಲ್ಲೂ ಹೇಳಿಕೊಳ್ಳಲು ಹೋಗಬೇಡಿ. ಏಕೆಂದರೆ ನಿಮ್ಮ ಏಳಿಗೆಯನ್ನು ಕಂಡು ಬೆನ್ನ ಹಿಂದೆ ಅಸೂಯೆಪಡುವ ದುಷ್ಟಜನರು ಇದ್ದಾರೆ. ಈ ಗುರುವಾರದ ದಿನವು ತುಲಾ ರಾಶಿಯವರಿಗೆ ದೈವಿಕ ಅನುಗ್ರಹ ಹೇರಳವಾಗಿ ಲಭಿಸುವ ಸುದಿನ. ಮುಂಜಾನೆಯಿಂದಲೇ ನಿಮ್ಮ ಅಂತರಂಗದಲ್ಲಿ ಅಪೂರ್ವ ಪ್ರಶಾಂತತೆ ಇರುತ್ತದೆ. ನೀವು ಬಹಳ ದಿನಗಳಿಂದ ಅತ್ಯಂತ ಶ್ರಮ ವಹಿಸಿ ಕಾಯುತ್ತಿದ್ದ ಕೆಲಸವು ಇಂದು ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸೂಚನೆಗಳಿವೆ. ಇಂದು ಗುರುಗ್ರಹದ ಶುಭ ಪ್ರಭಾವವು ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಉದ್ಯೋಗದಲ್ಲಿರುವವರು ತಮ್ಮ ವೃತ್ತಿಜೀವನದಲ್ಲಿ ಹೊಸ ಮತ್ತು ಉತ್ತಮ ಅವಕಾಶಗಳನ್ನು ನೋಡುತ್ತಾರೆ. ಕೆಲವರಿಗೆ ಆಕಸ್ಮಿಕ ಸಂಬಳ ಹೆಚ್ಚಳ ಅಥವಾ ಸಮಾಜದ ಉನ್ನತ ಹುದ್ದೆಯಲ್ಲಿರುವ ಪ್ರಭಾವಿ ಜನರೊಂದಿಗೆ ಉತ್ತಮ ಸಂಪರ್ಕ ಸಾಧಿಸುವ ಯೋಗವಿದೆ. ವ್ಯಾಪಾರ ಮಾಡುವವರಿಗೆ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭಾಂಶ ದೊರೆಯುತ್ತದೆ. ವಿಶೇಷವಾಗಿ ಹಿಂದೆ ವ್ಯಾಪಾರದಲ್ಲಿ ಧನವನ್ನು ಕಳೆದುಕೊಂಡವರಿಗೆ ಈಗ ಮತ್ತೆ ಮಾರುಕಟ್ಟೆಯಲ್ಲಿ ಎದ್ದು ನಿಲ್ಲುವ ಸುವರ್ಣ ಅವಕಾಶವಿರುತ್ತದೆ. ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಸಂತೋಷ ಹೆಚ್ಚಾಗುತ್ತದೆ. ದೂರದ ಸಂಬಂಧಿಕರನ್ನು ಭೇಟಿಯಾಗುವ ಆಹ್ಲಾದಕರ ಸಾಧ್ಯತೆಯಿದೆ. ಸ್ವಲ್ಪ ಸಮಯದಿಂದ ಮನಸ್ತಾಪಗಳಿಂದ ದೂರವಿದ್ದ ಜನರು ಮತ್ತೆ ನಿಮ್ಮ ಹತ್ತಿರವಾಗುತ್ತಾರೆ. ಅವಿವಾಹಿತರಿಗೆ ತಮ್ಮ ಯೋಗ್ಯತೆಗೆ ತಕ್ಕಂತೆ ಉತ್ತಮ ವಿವಾಹದ ಸಂಬಂಧಗಳು ಕೂಡಿಬರುತ್ತವೆ ಎಂಬ ಸೂಚನೆಗಳಿವೆ. ಪ್ರೀತಿಯಲ್ಲಿರುವ ಆಪ್ತರಿಗೆ ಇಂದು ಅತ್ಯಂತ ಸುಂದರ ದಿನವಾಗಿದ್ದು, ಹಿಂದೆ ಇದ್ದ ಸಕಲ ತಪ್ಪುಗ್ರಹಿಕೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಶಾರೀರಿಕ ಆರೋಗ್ಯವೂ ಸಹ ಇಂದು ಅತ್ಯಂತ ಉತ್ತಮವಾಗಿರುತ್ತದೆ. ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಧೈರ್ಯ ಹೆಚ್ಚಾಗುತ್ತದೆ. ನೀವು ಇಂದು ತೆಗೆದುಕೊಳ್ಳುವ ಪ್ರಮುಖ ನಿರ್ಧಾರಗಳು ಭವಿಷ್ಯದ ದಿನಗಳಲ್ಲಿ ನಿಮಗೆ ಅತ್ಯಂತ ಉಪಯುಕ್ತವಾಗುತ್ತವೆ. ಇಂದು ದೇವಸ್ಥಾನದಲ್ಲಿ ಅರಿಶಿನವನ್ನು ದಾನ ಮಾಡುವುದು ತುಂಬಾ ಶ್ರೇಯಸ್ಕರ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವುದರಿಂದ ನಿಮ್ಮ ಆತ್ಮಶಕ್ತಿ ಹೆಚ್ಚಾಗುತ್ತದೆ. ಕೆಲವರು ಹಠಾತ್ ಆಕಸ್ಮಿಕ ಆರ್ಥಿಕ ಲಾಭವನ್ನು ಸಹ ವೀಕ್ಷಿಸುತ್ತಾರೆ. ಆದರೆ ಧನವನ್ನು ಖರ್ಚು ಮಾಡುವ ವಿಷಯದಲ್ಲಿ ಕೊಂಚ ಎಚ್ಚರಿಕೆ ಅಗತ್ಯ. ನಿಮಗೆ ಒದಗಿಬರುವ ಪ್ರತಿಯೊಂದು ಸಣ್ಣ ಅವಕಾಶವನ್ನೂ ನಿರ್ಲಕ್ಷಿಸಬೇಡಿ, ಏಕೆಂದರೆ ಇಂದು ಬರುವ ಒಂದು ಸಣ್ಣ ಸಾಮಾನ್ಯ ಅವಕಾಶವು ಭವಿಷ್ಯದಲ್ಲಿ ಬೃಹತ್ ಯಶಸ್ಸಿಗೆ ಪ್ರಧಾನ ಕಾರಣವಾಗಬಹುದು. ಇಂದು ರಾತ್ರಿಯ ಅವಧಿಯಲ್ಲಿ ನಿಮಗೆ ಒಂದು ಪ್ರಮುಖ ವಿಚಾರ ಅಥವಾ ಆಲೋಚನೆ ಸಿಗುತ್ತದೆ. ಆ ಅದ್ಭುತ ವಿಚಾರವು ನಿಮ್ಮ ಜೀವನದ ದಿಕ್ಕನ್ನೇ ಧನಾತ್ಮಕವಾಗಿ ಬದಲಾಯಿಸುವ ಹಾದಿಯಲ್ಲಿ ನಿಮ್ಮನ್ನು ಕರೆದೊಯ್ಯುವ ಸಾಧ್ಯತೆಯಿದೆ. ತುಲಾ ರಾಶಿಯವರು ಎಷ್ಟೇ ಕಷ್ಟಪಟ್ಟು ಹಗಲಿರುಳು ಕೆಲಸ ಮಾಡಿದರೂ ಸಹ ಅದಕ್ಕೆ ತಕ್ಕ ಸರಿಯಾದ ಫಲಿತಾಂಶಗಳನ್ನು ಪಡೆಯದೆ ಕೊಂಚ ಬಳಲುತ್ತಿದ್ದಾರೆ. ಕೆಲವರು ಶ್ರಮವಹಿಸಿ ಧನವನ್ನು ಸಂಪಾದಿಸಿದರೂ ಅದು ಕೈಯಲ್ಲಿ ನಿಲ್ಲುತ್ತಿಲ್ಲ, ಮತ್ತು ಕೆಲವರು ಕಚೇರಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದರೂ ಅದಕ್ಕೆ ತಕ್ಕ ಮನ್ನಣೆ ಅಥವಾ ಪ್ರಶಂಸೆ ಪಡೆಯುತ್ತಿಲ್ಲ. ಆದರೆ ಮೇ 18ರಿಂದ 21ರವರೆಗಿನ ಈ ಅವಧಿಯಲ್ಲಿ ಗ್ರಹಗಳ ಸ್ಥಾನಗಳು ನಿಧಾನವಾಗಿ ನಿಮ್ಮ ಪರವಾಗಿ ಅತ್ಯಂತ ಸಕಾರಾತ್ಮಕವಾಗಿ ಬದಲಾಗಲು ಪ್ರಾರಂಭಿಸುತ್ತವೆ. ವಿಶೇಷವಾಗಿ ಭಾಗ್ಯಾಧಿಪತಿ ಶುಕ್ರನ ಶುಭ ಪ್ರಭಾವದಿಂದಾಗಿ
ಕೆಲವು ಜನರಿಗೆ ಅಖಂಡ ಅದೃಷ್ಟ ಒದಗಿಬರಲಿದೆ. ಹಿಂದೆ ಕಾರಣಾಂತರಗಳಿಂದ ನಿಲ್ಲಿಸಲಾಗಿದ್ದ ಪ್ರಮುಖ ಕೆಲಸಗಳು ಮತ್ತೆ ಯಶಸ್ವಿಯಾಗಿ ಪ್ರಾರಂಭವಾಗುವ ಸೂಚನೆಗಳಿವೆ. ಧನಕಾಸಿನ ಕ್ಲಿಷ್ಟ ವಿಷಯದಲ್ಲಿ ನಿಮಗೆ ಕೊಂಚ ಮಾನಸಿಕ ಪರಿಹಾರ ಸಿಗುತ್ತದೆ. ನೀವು ಬಹಳ ದಿನಗಳಿಂದ ಮಾಹಿತಿಗಾಗಿ ಕಾಯುತ್ತಿದ್ದ ದೂರದ ವ್ಯಕ್ತಿಯಿಂದ ಶುಭ ಸಂದೇಶ ಪಡೆಯುವ ಸಾಧ್ಯತೆಯಿದೆ. ಕೆಲವರು ಸ್ವಂತ ಭೂಮಿ, ಹೊಸ ಮನೆ ಅಥವಾ ವಾಹನದಂತಹ ಸ್ಥಿರಾಸ್ತಿಗಳ ವಿಷಯಗಳ ಬಗ್ಗೆ ಅತ್ಯಂತ ಒಳ್ಳೆಯ ಸುದ್ದಿಯನ್ನು ಕೇಳುತ್ತಾರೆ. ಆದರೆ ಈ ಶುಭ ಸಮಯದಲ್ಲಿ ನಿಮಗೆ ಬರುವ ಪ್ರತಿಯೊಂದು ನೂತನ ಅವಕಾಶವನ್ನು ಕಣ್ಣುಮುಚ್ಚಿ ತಕ್ಷಣ ನಂಬಬೇಡಿ. ಏಕೆಂದರೆ ನೀವು ಹೊರನೋಟಕ್ಕೆ ನೋಡುವುದು ಒಂದೇ ಆಗಿದ್ದರೂ ಒಳಗಿನ ನೈಜ ಪರಿಸ್ಥಿತಿ ವಿಭಿನ್ನವಾಗಿರಬಹುದು. ತುಲಾರಾಶಿಯವರು ಹೆಚ್ಚಾಗಿ ಭಾವನಾತ್ಮಕವಾಗಿ ತಮ್ಮ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಈ ಪ್ರಮುಖ ಸಮಯದಲ್ಲಿ ನೀವು ಕೇವಲ ಭಾವನೆಗಳಿಗೆ ಮಣಿಯದೆ ಬುದ್ಧಿವಂತಿಕೆಯಿಂದ ಯೋಚಿಸಬೇಕು ಮತ್ತು ಪ್ರತಿಯೊಂದು ಹೆಜ್ಜೆಯನ್ನು ಇಡಬೇಕು. ವಿಶೇಷವಾಗಿ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡುವಾಗ ಕುಟುಂಬದ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳುವುದು ಅತ್ಯಂತ ಒಳ್ಳೆಯದು. ಪ್ರಸ್ತುತ ಉದ್ಯೋಗಗಳನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿರುವವರಿಗೆ ಮಾರುಕಟ್ಟೆಯಲ್ಲಿ ಹೊಸ ಮತ್ತು ಉತ್ತಮ ಅವಕಾಶಗಳು ಗೋಚರಿಸುತ್ತಿವೆ. ಆದರೆ ನಿಮ್ಮ ಹಳೆಯ ಕೆಲಸವನ್ನು ಆತುರದಲ್ಲಿ ತಕ್ಷಣವೇ ಬಿಡಲು ಹೋಗಬೇಡಿ. ಕೆಲವರು ವಿದೇಶಿ ಉದ್ಯೋಗದ ಸುವರ್ಣ ಅವಕಾಶಗಳನ್ನು ಸಹ ನೋಡುತ್ತಿದ್ದಾರೆ. ಕುಟುಂಬದಲ್ಲಿನ ಹಿಂದಿನ ಎಲ್ಲಾ ಘರ್ಷಣೆಗಳು ಕಡಿಮೆಯಾಗುವ ಸೂಚನೆಗಳಿವೆ ಮತ್ತು ಗೃಹದಲ್ಲಿ ಶಾಂತಿ ಪುನಃ ಸ್ಥಾಪಿಸಲಾಗುತ್ತದೆ. ಈ ಪುಣ್ಯ ಸಮಯದಲ್ಲಿ ನೀವು ಕಷ್ಟದಲ್ಲಿರುವ ಯಾರಿಗಾದರೂ ನಿಸ್ವಾರ್ಥವಾಗಿ ಸಹಾಯ ಮಾಡಿದರೆ ಅದೇ ಪುಣ್ಯದ ಸಹಾಯವು ಭವಿಷ್ಯದಲ್ಲಿ ನಿಮಗೆ ಮತ್ತೆ ಮರಳಿ ಬರುವ ಸಾಧ್ಯತೆಯಿದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯು ಈ 4 ದಿನಗಳಲ್ಲಿ ಅತ್ಯಂತ ಪ್ರಮುಖ ಸಕಾರಾತ್ಮಕ ಬದಲಾವಣೆಯನ್ನು ಕಾಣಲಿದೆ. ಇಲ್ಲಿಯವರೆಗೆ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಿದ್ದ ನಕಾರಾತ್ಮಕ ಸಂದರ್ಭಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತವೆ. ಆದರೆ ನೀವು ಯಾವುದೇ ಕಾರಣಕ್ಕೂ ತಾಳ್ಮೆ ಕಳೆದುಕೊಳ್ಳಬಾರದು. ನೀವು ವಿಶೇಷವಾಗಿ ರಾತ್ರಿಯ ಅವಧಿಯಲ್ಲಿ ಅತಿಯಾಗಿ ಯೋಚಿಸುವುದನ್ನು ಓವರ್ಥಿಂಕಿಂಗ್ ಕಡಿಮೆ ಮಾಡಬೇಕು. ಏಕೆಂದರೆ ಅತಿಯಾದ ಮಾನಸಿಕ ಒತ್ತಡವು ನಿಮ್ಮ ಶಾರೀರಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ. ನೀವು ಭಗವಂತನಲ್ಲಿ ನಿಮ್ಮ ಭಕ್ತಿ ಮತ್ತು ನಂಬಿಕೆಯನ್ನು ಹೆಚ್ಚಿಸಿದರೆ ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ನೋಡುತ್ತೀರಿ. ಈ ಶುಭ ಸಮಯದಲ್ಲಿ ನೀವು ಪ್ರತಿದಿನ ಮುಂಜಾನೆ ನಿಮ್ಮ ಮನೆಯ ಮುಂಭಾಗದಲ್ಲಿ ಶುದ್ಧ ನೀರನ್ನು ಸಿಂಪಡಿಸಿ, ರಂಗೋಲಿ ಇಟ್ಟು, ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿದರೆ ಗೃಹದಲ್ಲಿನ ಸಕಲ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ. ನಿಮ್ಮ ಜೀವನದಲ್ಲಿ ಉತ್ತಮ ಮತ್ತು ಮಹತ್ತರ ಬದಲಾವಣೆಗಳಿಗೆ ಇದು ಅತ್ಯಂತ ಅನುಕೂಲಕರ ಸಮಯ. ತುಲಾರಾಶಿಯವರು ಈ 4 ದಿನಗಳಲ್ಲಿ ಕೆಲವು ಸೂಕ್ಷ್ಮ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ವಿಶೇಷವಾಗಿ ಕೋಪದ ಆವೇಶದಲ್ಲಿ ತೆಗೆದುಕೊಳ್ಳುವ ತರಾತುರಿಯ ನಿರ್ಧಾರಗಳು ಭವಿಷ್ಯದಲ್ಲಿ ಭಾರೀ ಆರ್ಥಿಕ ನಷ್ಟವನ್ನು ತರುವ ಸಾಧ್ಯತೆಯಿದೆ. ಯಾರೊಂದಿಗಾದರೂ ಸಾರ್ವಜನಿಕವಾಗಿ ಮಾತನಾಡುವಾಗ ನೀವು ನಿಮ್ಮ ಶಬ್ದಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕು. ಏಕೆಂದರೆ ನೀವು ಸಾಮಾನ್ಯ ತಮಾಷೆಗಾಗಿ ಹೇಳುವ ಮಾತು ಕೂಡ ಎದುರಿನ ವ್ಯಕ್ತಿಯ ಮನಸ್ಸಿಗೆ ತೀವ್ರವಾಗಿ ನೋವುಂಟು ಮಾಡಬಹುದು. ಈ ಸಮಯದಲ್ಲಿ ನಿಮ್ಮ ಬಳಿಗೆ ಅತಿಯಾದ ನಯ ವಿನಯದಿಂದ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಳ್ಳೆಯವರು ಎಂದು ಭಾವಿಸಬೇಡಿ. ಕೆಲವರು ನಿಮ್ಮ ಮುಗ್ಧ ಒಳ್ಳೆಯತನದ ದುರುಪಯೋಗ ಪಡೆಯುವ ಸಾಧ್ಯತೆಯಿದೆ. ವಿಶೇಷವಾಗಿ ಹಣದ ಪ್ರಮುಖ ವಿಷಯಗಳಲ್ಲಿ ಯಾರನ್ನೂ ತಕ್ಷಣವೇ ಕುರುಡಾಗಿ ನಂಬಬೇಡಿ. ಯಾರಿಗಾದರೂ ಸಾಲ ನೀಡುವುದನ್ನು ಅಥವಾ ದೊಡ್ಡ ಹೂಡಿಕೆಗಳನ್ನು ಮಾಡುವುದನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡುವುದು ಅತ್ಯಂತ ಶ್ರೇಯಸ್ಕರ. ಕುಟುಂಬದ ಹಿರಿಯರ ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ ನೀವು ವಿಶೇಷ ಗಮನ ಹರಿಸಬೇಕು. ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಗರಿಷ್ಠ ಎಚ್ಚರಿಕೆ ಹಾಗೂ ನಿಗಾ ಅಗತ್ಯ. ರಾತ್ರಿಯ ಅವಧಿಯ ದೂರದ ಪ್ರಯಾಣಗಳನ್ನು ಸದ್ಯಕ್ಕೆ ಕಡಿಮೆ ಮಾಡುವುದು ಉತ್ತಮ. ಈ ಸಮಯದಲ್ಲಿ ತುಲಾರಾಶಿಯವರು ದೇವರನ್ನು ಹೆಚ್ಚು ಧ್ಯಾನಿಸಿದರೆ ಮಾನಸಿಕ ಪ್ರಶಾಂತತೆ ಹೆಚ್ಚಾಗುತ್ತದೆ. ವಿಶೇಷವಾಗಿ ಸಾಕ್ಷಾತ್ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆಯುವುದು ನಿಮಗೆ ತುಂಬಾ ಶುಭದಾಯಕವಾಗಿರುತ್ತದೆ. ಸೋಮವಾರದ ದಿನದಂದು ಶಿವನಿಗೆ ಶುದ್ಧ ಹಾಲಿನ ಅಭಿಷೇಕ ಮಾಡಿಸುವುದರಿಂದ ಕೌಟುಂಬಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಶುಕ್ರವಾರದ ದಿನದಂದು ದುರ್ಗಾದೇವಿಯನ್ನು ಭೇಟಿ ಮಾಡಿ ಬಿಳಿ ಸುಗಂಧಿತ ಹೂವುಗಳಿಂದ ಅರ್ಚನೆ ಮಾಡಿಸುವುದರಿಂದ ಧನಕಾಸಿಗೆ ಸಂಬಂಧಿಸಿದ ಸಕಲ ದೋಷಗಳು ಕಡಿಮೆಯಾಗುತ್ತವೆ. ಕೆಲವು ಜಾತಕರು ನವಗ್ರಹಗಳ ನಕಾರಾತ್ಮಕ ಗೋಚಾರದ ಪರಿಣಾಮಗಳಿಂದ ಕೊಂಚ ಪ್ರಭಾವಿತರಾಗಬಹುದು. ಅಂತಹ ಜನರು ನವಗ್ರಹ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪ ಹಚ್ಚಿ ಪ್ರದಕ್ಷಿಣೆ ಬಂದರೆ ಅತ್ಯಂತ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಸಂಜೆಯ ವೇಳೆ ಮನೆಯ ಹೊಸ್ತಿಲಿನಲ್ಲಿ ಮತ್ತು ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸುವುದು ತುಂಬಾ ಒಳ್ಳೆಯದು. ತುಲಾರಾಶಿಯವರು ಈ ಶುಭ ಸಮಯದಲ್ಲಿ ಹೆಚ್ಚಾಗಿ ಹಳದಿ ಅಥವಾ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಏಕೆಂದರೆ ಇದು ನಿಮ್ಮ ಸುತ್ತಲಿನ ಧನಾತ್ಮಕ ಶಕ್ತಿಯನ್ನು ಪಾಸಿಟಿವ್ ಎನರ್ಜಿ ಹೆಚ್ಚಿಸುತ್ತದೆ. ನಿಮ್ಮ ಗೃಹದಲ್ಲಿ ಯಾವುದೇ ಹಳೆಯ ಮುರಿದ ಅಥವಾ ಹಾಳಾದ ವಸ್ತುಗಳು ಇದ್ದರೆ ಅವುಗಳನ್ನು ತಕ್ಷಣವೇ ಹೊರಗೆ ಹಾಕುವುದು ಉತ್ತಮ. ಏಕೆಂದರೆ ಅವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ವೃದ್ಧಿಸುವ ಸಾಧ್ಯತೆಯಿದೆ. ನೀವು ಎಷ್ಟು ಶಾಂತವಾಗಿರುತ್ತೀರೋ ಅಷ್ಟು ಪರಿಸ್ಥಿತಿಗಳು ನಿಮಗೆ ಒಳಿತಾಗುತ್ತವೆ. ವಿಶೇಷವಾಗಿ ಈ 4 ದಿನಗಳಲ್ಲಿ
ಇತರರ ವೈಯಕ್ತಿಕ ವಿಷಯಗಳಲ್ಲಿ ಅಥವಾ ಪಂಚಾಯಿತಿಗಳಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡುವುದನ್ನು ಪೂರ್ಣವಾಗಿ ಕಡಿಮೆ ಮಾಡಿ. ನೀವು ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ನೋಡಿಕೊಂಡರೆ ಅನೇಕ ಅನಗತ್ಯ ಸಮಸ್ಯೆಗಳು ತಾನಾಗಿಯೇ ದೂರವಾಗುತ್ತವೆ. ತುಲಾ ರಾಶಿಯವರು ಮೇ 18 ರಿಂದ 21 ರವರೆಗಿನ ಈ ಅವಧಿಯಲ್ಲಿ ತಮ್ಮ ಜೀವನದ ಹಾದಿಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ವೀಕ್ಷಿಸಬಹುದು. ಕೆಲವು ಜನರು ಬಹಳ ದಿನಗಳಿಂದ ಅತ್ಯಂತ ನಿರೀಕ್ಷೆಯಿಂದ ಕಾಯುತ್ತಿದ್ದ ಶುಭ ಸುದ್ದಿಯನ್ನು ಕೇಳುವ ಸಾಧ್ಯತೆಯಿದೆ. ಇತರರು ಹಿಂದೆ ಸಮಾಜದಲ್ಲಿ ಕಳೆದುಕೊಂಡ ಗೌರವ ಹಾಗೂ ಅಂತಸ್ತನ್ನು ಮತ್ತೆ ಮರಳಿ ಪಡೆಯುವ ಪ್ರಬಲ ಲಕ್ಷಣಗಳನ್ನು ನೋಡುತ್ತಿದ್ದಾರೆ. ಆದರೆ ಈ ಸಮಯದಲ್ಲಿ ನೀವು ಕಡ್ಡಾಯವಾಗಿ ನೆನಪಿಟ್ಟುಕೊಳ್ಳಬೇಕಾದ ಏಕೈಕ ವಿಷಯವೆಂದರೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಶುಭ ಘಟನೆಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಲು ಹೋಗಬೇಡಿ. ಏಕೆಂದರೆ ನಿಮ್ಮ ಯಶಸ್ಸನ್ನು ಕಂಡು ಸಹಿಸದ ಅಸೂಯೆಪಡುವ ಜನರು ನಿಮ್ಮ ಸುತ್ತಲೂ ಇದ್ದಾರೆ. ನೀವು ಎಷ್ಟು ಮೌನವಾಗಿರುತ್ತೀರೋ ಅಷ್ಟು ಸಮಸ್ಯೆಗಳು ತಾನಾಗಿಯೇ ಕಡಿಮೆಯಾಗುತ್ತವೆ. ವಿಶೇಷವಾಗಿ ಪರನಿಂದೆ ಅಥವಾ ಕೆಟ್ಟ ವಿಷಯಗಳ ಬಗ್ಗೆ ಚರ್ಚಿಸದಿರುವುದು ಅತ್ಯಂತ ಉತ್ತಮ. ಈ ಶುಭ ಸಮಯದಲ್ಲಿ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವವರು ಭವಿಷ್ಯದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಏರುವ ಸಾಧ್ಯತೆಯಿದ್ದರೆ, ವ್ಯಾಪಾರ ಮಾಡುವವರು ಯಾವುದೇ ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವ ಮುನ್ನ 2 ಬಾರಿ ವಿವೇಕದಿಂದ ಯೋಚಿಸಬೇಕು. ಈ 4 ದಿನಗಳಲ್ಲಿ ನಿಮಗೆ ದೈವಿಕ ಅನುಗ್ರಹ ಹೇರಳವಾಗಿದೆ. ಆದರೆ ನೀವು ಆತುರದಲ್ಲಿ ಮಾಡುವ ಸಣ್ಣ ತಪ್ಪುಗಳು ನಿಮಗೆ ಹಾನಿಯನ್ನುಂಟು ಮಾಡಬಹುದು. ಅದಕ್ಕಾಗಿಯೇ ನೀವು ಅನಗತ್ಯ ಕೋಪ, ಆತುರ ಮತ್ತು ದುಂದುವೆಚ್ಚಗಳನ್ನು ಗಣನೀಯವಾಗಿ ಕಡಿಮೆ ಮಾಡಬೇಕು. ನಿಮ್ಮ ಶಾರೀರಿಕ ಆರೋಗ್ಯದ ಬಗ್ಗೆಯೂ ವಿಶೇಷ ನಿಗಾ ವಹಿಸಬೇಕು. ನೀವು ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ಸೇವಿಸದೆ ನಿದ್ರೆ ಮಾಡದಿದ್ದರೆ ದೇಹವು ಆಯಾಸಗೊಂಡು ದುರ್ಬಲಗೊಳ್ಳುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ಕೆಲವು ಜನರಿಗೆ ಸಮಾಜದ ಪ್ರಮುಖ ಪ್ರಭಾವಿ ವ್ಯಕ್ತಿಯಿಂದ ಅನಿರೀಕ್ಷಿತ ಸಹಾಯ ಸಿಗುತ್ತದೆ. ಆ ಸಕಾಲಿಕ ಸಹಾಯವು ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದು. ಪ್ರೀತಿಯಲ್ಲಿರುವ ಆಪ್ತರು ತಮ್ಮ ಮನಸ್ಸಿನಲ್ಲಿರುವ ಅನಗತ್ಯ ಅನುಮಾನಗಳನ್ನು ತಕ್ಷಣ ಕಡಿಮೆ ಮಾಡಿಕೊಳ್ಳಬೇಕು. ಅವರು ಕುಟುಂಬದ ಹಿರಿಯರ ಅನುಭವದ ಮಾತುಗಳನ್ನು ಗೌರವದಿಂದ ಕೇಳಬೇಕು. ಮನೆಯ ವಾತಾವರಣದಲ್ಲಿ ದೇವರ ನಾಮಸ್ಮರಣೆ ಹೆಚ್ಚಾಗಿ ಕೇಳಿಬರುವಂತೆ ನೋಡಿಕೊಳ್ಳಿ. ಪ್ರತಿದಿನ ಮುಂಜಾನೆ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥಿಸುವ ಮೂಲಕ ನೀವು ದಿನದ ಕೆಲಸವನ್ನು ಪ್ರಾರಂಭಿಸಿದರೆ ಅತ್ಯಂತ ಉತ್ತಮ ಮತ್ತು ಶುಭ ಫಲಿತಾಂಶಗಳು ಕಂಡುಬರುತ್ತವೆ. ಈ ವಿಶೇಷ ಸಮಯದಲ್ಲಿ ತುಲಾ ರಾಶಿಯಲ್ಲಿ ಜನಿಸಿದ ಸಮಸ್ತ ಬಂಧುಗಳಿಗೆ ಒಂದು ಪ್ರಮುಖ ವಿಷಯ ಸ್ಪಷ್ಟವಾಗುತ್ತದೆ. ಇಲ್ಲಿಯವರೆಗೆ ನಿಮ್ಮನ್ನು ಕಾಡುತ್ತಿದ್ದ ಕಷ್ಟಗಳು ನಿಧಾನವಾಗಿ ಕರಗಿ ಹೋಗುತ್ತವೆ ಮತ್ತು ಜೀವನದಲ್ಲಿ ಹೊಸ ಆಶಾಕಿರಣಗಳು ಪ್ರಾರಂಭವಾಗುತ್ತವೆ. ಆದರೆ ನೀವು ತಾಳ್ಮೆ ಕಳೆದುಕೊಂಡು ಆತುರಪಟ್ಟರೆ ಕೈಗೆ ಬಂದಿರುವ ಸುವರ್ಣ ಅವಕಾಶಗಳು ಸಹ ಕೈತಪ್ಪಿ ಕಣ್ಮರೆಯಾಗುತ್ತವೆ. ಆದ್ದರಿಂದ ಸದಾ ಪ್ರಶಾಂತತೆಯಿಂದ ಇರಿ. ಆ ದೇವದೇವನಲ್ಲಿ ಸಂಪೂರ್ಣ ನಂಬಿಕೆ ಇಡಿ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವೂ ಖಂಡಿತವಾಗಿಯೂ ನಿಮಗೆ ಅತ್ಯಂತ ಶುಭದಾಯಕ ಫಲಿತಾಂಶಗಳನ್ನೇ ನೀಡುತ್ತದೆ.